ಅನುದಿನದ ಆಹಾರ ಆಗಸ್ಟ್ 1 ಶನಿವಾರ, ನೂತನ ತಿಂಗಳು. ಕೀರ್ತನೆ 118, 24 ಮತ್ತು 25ನೇ ವಚನ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಯೆಹೋವನೇ, ದಯವಿಟ್ಟು ರಕ್ಷಿಸು. ಯೆಹೋವನೇ, ದಯವಿಟ್ಟು ಸಾಫಲ್ಯ ಕೊಡು. ನಮ್ಮ ಕರ್ತನು ತನ್ನ ಮಹಾಕೃಪೆಯಿಂದ ಈ ವರ್ಷದ ಮೊದಲ 7 ತಿಂಗಳುಗಳನ್ನು ಕ್ಷೇಮವಾಗಿ ನಡೆಸಿ ಆಗಸ್ಟ್ ತಿಂಗಳ ಮೊದಲ ದಿನವನ್ನು ಕಾಣುವಂತೆ ನಮಗೆ ಅನುಗ್ರಹಿಸಿದ್ದಾನೆ. ಕೀರ್ತನೆಗಾರನು ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂದು ತಿಳಿಸಿದ್ದಾನೆ. ಈ ತಿಂಗಳು ದೇವರು ನಮ್ಮನ್ನು ಆತನ ಸಾನ್ನಿಧ್ಯದಿಂದ ತುಂಬಿ ಆತನ ಒಳ್ಳೆಯತನದಲ್ಲಿ ಸಂತೋಷಿಸುತ್ತಾ ಜಯದಿಂದ ಜಯಕ್ಕೆ ಮುನ್ನಡೆಯುವಂತ ತಿಂಗಳಾಗಿರಲಿ. ನಿಮ್ಮ ಸಮಯಗಳು ಕರ್ತನ ಕೈಯಲ್ಲಿವೆ. ಪ್ರತಿಯೊಂದು ದಿನವನ್ನು ಆತನ ಆರೈಕೆಗೆ ಒಪ್ಪಿಸಿ, ಕರ್ತನೇ, ನಿನ್ನ ಸಾನ್ನಿಧ್ಯವು ನನ್ನ ಮುಂದೆ ಹೋಗಲಿ, ನಿನ್ನ ಪ್ರೀತಿಯಲ್ಲಿ ನನ್ನನ್ನು ನಡೆಸು ಎಂದು ಪ್ರಾರ್ಥಿಸಿರಿ. ನಿಮ್ಮ ಭಾರಗಳನ್ನು ಮತ್ತು ಚಿಂತೆಗಳನ್ನು ಆತನ ಮೇಲೆ ಹಾಕಿ, ಆತನು ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆಂದು ನಂಬಿದಾಗ ಆತನು ಖಂಡಿತವಾಗಿಯೂ ನಿಮ್ಮ ಕೈ ಹಿಡಿದು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ನಡೆಸುವನು. ಆದುದರಿಂದ ನಾಳಿನ ವಿಷಯವಾಗಿ ನೀವು ಚಿಂತೆ ಮಾಡಬೇಡಿರಿ. ನಾಳಿನ ವಿಷಯವು ತನ್ನದನ್ನ ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ಮತ್ತಾಯ 6ನೇ ಅಧ್ಯಾಯ 34ನೇ ವಚನ. ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಸೂರ್ಯೋದಯ ಮತ್ತು ಬೆಳಕಿರುವಂತೆ ಕರ್ತನ ಕರುಣೆಯು ಪ್ರತಿ ಮುಂಜಾನೆಯೂ ಹೊಸದಾಗಿರುತ್ತದೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಆತನ ಕೃಪಾವರಗಳು ಎಂದಿಗೂ ನಿಂತು ಹೋಗವು. ದಿನ ದಿನವೂ ಹೊಸದಾಗಿ ಒದಗುತ್ತದೆ. ನಿನ್ನ ಸತ್ಯ ಸಂಧತಿಯು ದೊಡ್ಡದು. ಪ್ರಲಾಪಗಳು 3ನೇ ಅಧ್ಯಾಯ 22 ಮತ್ತು 23 ವಚನಗಳು. ಪ್ರತಿಯೊಂದು ದಿನವನ್ನು ದೇವರೊಂದಿಗೆ ಪ್ರಾರಂಭಿಸಿ ಮತ್ತು ಅವಕಾಶ ಸಿಕ್ಕಾಗಲೆಲ್ಲ ಆತನನ್ನು ಸ್ತುತಿಸಿರಿ. ಅರಸನಾದ ದಾವೀದನು ದಿನಕ್ಕೆ 7 ಬಾರಿ ಕರ್ತನನ್ನ ಸ್ತುತಿಸುತ್ತಿದ್ದನು. ಆತನು ಹೀಗೆ ಸಾರಿದನು: ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರುಗಡೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಕೀರ್ತನೆ 16, 8ನೇ ವಚನ. ಪ್ರತಿಯೊಂದು ದಿನದ ಸವಾಲುಗಳು, ಜವಾಬ್ದಾರಿಗಳು ಮತ್ತು ಹೋರಾಟಗಳು ನಿಮ್ಮ ಜೀವನವೆಂಬ ರಥವನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿ ಎಳೆಯುವ ಕುದುರೆಗಳಂತೆ ಕಾಣಿಸಬಹುದು. ಆದಾಗ್ಯೂ ಆ ಲಗಾಮನನ್ನು ಹಿಡಿದು ನಿಮ್ಮ ಪ್ರಯಾಣವನ್ನು ನಿರ್ದೇಶಿಸುವವನು ನಮ್ಮ ಕರ್ತನೆ. ಆತನು ಈ ಇಡೀ ತಿಂಗಳು ನಿಮ್ಮನ್ನು ಸುರಕ್ಷಿತವಾಗಿ ನಡೆಸಿ ತನ್ನ ರಕ್ಷಣೆಯಿಂದ ನಿಮ್ಮನ್ನು ಆವರಿಸಿ ಪ್ರಾರ್ಥನೆಯ ಮೂಲಕ ನಿಮ್ಮನ್ನು ಬಲಪಡಿಸಲಿ. ಸತ್ಯವೇದವು ಹೀಗೆ ಹೇಳುತ್ತದೆ: ಆದುದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದೇ ಈಗ ತಿಳಿದುಕೊಳ್ಳಿರಿ. ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 3ನೇ ವಚನ. ಈ ತಿಂಗಳು ಹೊಸ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ನಿಮ್ಮನ್ನು ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಸಮರ್ಪಿಸಿಕೊಳ್ಳಿರಿ. ನೀವು ಆತನ ದೈವಿಕ ಉದ್ದೇಶದ ಒಳಗೆ
ನಡೆಯುತ್ತಿದ್ದೀರಾ ಎಂಬುದನ್ನು ನಿರಂತರವಾಗಿ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮ ಜೀವನಕ್ಕಾಗಿ ಕರ್ತನಿಗೆ ಒಂದು ನಿರ್ದಿಷ್ಟವಾದ ಉದ್ದೇಶ, ಪರಿಪೂರ್ಣವಾದ ಯೋಜನೆ ಮತ್ತು ಖಚಿತವಾದ ಕರೆ ಇದೆ. ನಿಮ್ಮನ್ನು ತನ್ನ ಮಗನ ಸಾರೂಪ್ಯದಲ್ಲಿ ಹೋಲುವಂತೆ ಮಾಡುವುದೇ ಆತನ ಆಶಯವಾಗಿದೆ. ಯಾರನ್ನು ಆತನು ಮುನ್ನವೇ ತಿಳಿದುಕೊಂಡನು, ಅವರನ್ನು ತನ್ನ ಮಗನ ಸ್ವರೂಪಕ್ಕೆ ಹೋಲುವಂತೆ ಮುಂಚಿತವಾಗಿಯೇ ನೇಮಿಸಿದನು. ಕರ್ತನು ಯಾವಾಗಲೂ ನಿಮ್ಮ ಒಳಿತಿಗಾಗಿಯೇ ಕೆಲಸ ಮಾಡುತ್ತಾನೆ. ಜನರು ನಿಮಗೆ ಕೇಡು ಮಾಡಲು ನೆನೆಸಬಹುದು, ಆದರೆ ದೇವರು ಪ್ರತಿಯೊಂದು ಕೇಡನ್ನು ಮೇಲನ್ನಾಗಿ ಮಾರ್ಪಡಿಸಿ ನಿಮ್ಮ ಜೀವನಕ್ಕೆ ಆಶೀರ್ವಾದವನ್ನು ತರಲು ಶಕ್ತನಾಗಿದ್ದಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ರೋಮಪುರದವರಿಗೆ 8ನೇ ಅಧ್ಯಾಯ 28ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 57, 58, 59 ಅಧ್ಯಾಯಗಳು. ಸಂಜೆ ರೋಮಪುರದವರಿಗೆ 4ನೇ ಅಧ್ಯಾಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.